ಒಪ್ಪದ ಪೂಜೆಯಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಕ್ಷೇತ್ರಕ್ಕೆ ಸಹಾಯ ಸಹಕಾರ ಸಂಪೂರ್ಣವಾಗಿ ಸಲ್ಲಿಸಿರ್ತಕ್ಕಂಥ ಯಾವತ್ತೂ ಈ ಮಠದ ಅಭಿಮಾನಿ ಸಂಭಕ್ತರೇ ಮಾತೆಯರೇ ಮಕ್ಕಳೇ ನೂತನವಾಗಿ ದಂಪತಿಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ನಿಮ್ಗೊಂದು ಮಾತು ಹೇಳ್ಬೇಕಾಗತ್ತೆ. ಆ ಕಡೆ ಊಟ ಮಾಡಕೈತಾರ, ಈ ಕಡೆ ಕೇಳಕತ್ತೀರಿ. ಮತ್ತು ಪೇಟಾಭ ಅನಂತರ ಉಠೋಬ ಅಂತಕ್ಕಂಥ ಮಾತನ್ನ ನೀವೆಲ್ಲ ತಿಳ್ಕೊಂಡಂತ ಆಗಿದೆ. ಯಾಕಂತ ಹೇಳಂತಂದ್ರ ಮೊದ್ಲು ಪೇಟ ತುಂಬಿತಪ್ಪ ಅಂತ ಹೊಟ್ಟೆ ತುಂಬಿತಪ್ಪ ಅಂದ್ರೆ ನಿಮ್ಮ ಮಾತು ಕೇಳಕ್ಕ ನಮ್ಗೆ ಅನುಕೂಲ ಆಕೈತೆ. ಅದರ ಜಲ್ದಿ ಬಿಟ್ಬಿಡ್ರಿ ಅಂತ ಹೇಳಿ ನೀವೇನು ಅನ್ನ ಕತ್ತೀರಪ್ಪ ಅಂತ ಹೇಳಂತಂದ್ರ ಅಜ್ಜರಿಗೆ ಕೂಡ ಟೈಮ್ ಆಗೈತಿ. ಅದೇನಾಗೈತಪ್ಪ ಅಂತ ಹೇಳಂತಂದ್ರ ಸಂಕೂರಿ ದಯ ಮಾಡಿಸ್ಬೇಕಾಗೈತಿ ಗುರುಗಳು. ಸಂಕೂರೊಳಗ ಲಿಂಗೈಕ್ಯ ಗುರುಮಾಂತಪ್ಪಗಳ ಪುಣ್ಯಾರಾಧನೆ ಸಮಾರಂಭ ಅಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ದಯಮಾಡಿಸೋದ್ರ ಮುಖಾಂತರವಾಗಿ ಎಲ್ಲರೂ 5-5 ನಿಮಿಷ ಮಾತಾಡ್ಬೇಕಂತ ಹೇಳಂತಂದ್ರು ನಾನು ಒಂದು ತಾಸು ಮಾತಾಡ್ಬೇಕು ಅನ್ಕೊಂಡೆ. ಆದ್ರೂ ಕೂಡ ಸಾಧ್ಯ ಆಗೋದು ಯಾಕಂತಂದ್ರೆ ಹಾಲು ಹೋಗರ ಉಂಡ ಮೇಲೆ ಮೇಲೋಗರ ಉಣ್ಣುವುದು ಸಾಧ್ಯವೇ ಅಂತಕ್ಕಂಥ ಮಾತೈತಿ. ಎಲ್ಲ ಪರಮ ಪೂಜ್ಯರು ಕೂಡ ಉತ್ತಮವಾಗಿರ್ತಕ್ಕಂಥ ಹಾಲು ಮಿಶ್ರಿತವಾಗಿರ್ತಕ್ಕಂಥ ಪಾಯಸ ಕುಡಿಸ್ಬಿಡ್ತಾರೆ. ನಂತರ ಒಂದಿಷ್ಟು ತುಪ್ಪ ಹಾಕೊಂಡು ಏನಾದ್ರು ಉಣ್ಬೇಕಂತ ಅಂತ ನಮ್ದು ಅಪೇಕ್ಷೆ ಆಗ್ತೈತಿ. ಆ ಸಮಯ ಇಲ್ಲ. ಸಮಯಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವನ್ನ ಕೊಡ್ತಕ್ಕಂಥ ಯಾವ್ದಾದ್ರು ಪೂಜೆ ಅದಾರಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಶ್ರೀಮೂರ್ತಿ ಜಗದ್ಗುರುಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಹೇಳ್ಬೇಕಾಗತ್ತ. ನೂತನ ದಂಪತಿಗಳು ಇವತ್ತ ಲಗ್ನ ಆಗ್ಯಾರ. ಅವ್ರು ನಾಳೆ ತಮ್ಮಿಗೆ ಹೋಗ್ತಾರೆ. ನಾಳೆ ತಮ್ಮ ಮನೆಗೆ ಬಂದಪ್ಪ ಅಂತ ಹೇಳಿ ಅಜ್ಜಾರು ಹೇಳಿದ್ಬಿಟ್ಲೆ ಹೇಳಿದ್ರಲ್ಲ ಒಂದು ಮಾತು, ಮನೆಯೊಳಗ ಹೆಣ್ಮಕ್ಳು ಏನಾದ್ರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರಪ್ಪ ಅಂತ ಹೇಳಂತಂದ್ರೆ ಊಟ ಐತಿಲ್ಲ, ಊಟಕ್ಕೊಂದು ಫೋಟೋ ಐತಿಲ್ಲ, ಫೋಟೋದ ಮೇಲೆ ಹಾರ ಐತಿಲ್ಲ ಅಂತಕ್ಕಂಥ ಒಂದು ಸಮಾಜ ನಿರ್ಮಾಣ ಆದ್ಮೇಲೆ ನಮ್ಮವರೆಲ್ಲ ತಿಳ್ಕೊಳ್ಳಿವ ಇನ್ ಮುಂದಿನ ದಿನಮಾನದೊಳಗ ಫೋಟೋದಾಗ ಇರ್ತಕ್ಕಂಥ ಹಿರಿಯರನ್ನ ನೋಡ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬರ್ತೈತಿ. ನಮಗೇನಾದ್ರು ಹಿರಿಯರು ಇತ್ತಪ್ಪ ಅಂತ ಹೇಳಂತಂದ್ರ ನಮ್ಮ ಮನೆಯೊಳಗ ಒಂದು ಯೂನಿವರ್ಸಿಟಿ ಇದ್ದಾಗ ಅದು ಏನಪ್ಪ ಅಂತ ಹೇಳಿದ್ರೆ ಹಿರಿಯರ ಮಾರ್ಗದರ್ಶನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಹಾಳಾದ 10 ದೇಗುಲ ಅಂತಕ್ಕಂಥ. ಅಂದ್ರೆ ಮನೆಯೊಳಗೆ ಹಿರಿಯರು ಅದರಪ್ಪ ಅಂತ ಹೇಳ್ತಂದ್ರ ಆ ಮನೆ ಸಂಸ್ಕಾರಯುತವಾಗಿ ನಡ್ಕೊಂಡು ಬಂದೈತಿ, ಸಂಸ್ಕೃತಿಯಿಂದ ಬೆಳೆದೈತಿ. ಈ ಮನೆಯ ಪಾಪಗಳು ಎಲ್ಲವೂ ಕೂಡ ದೂರ ಹೋಗಿದಾವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕಾಗಿನೇ ಹಿರಿಯರು ಅದಾರ ಇಲ್ಲ ಅಂತ ಹೇಳಿ ಕೇಳಿ ಕನ್ಯೆ ಕೊಡ್ತಕ್ಕಂಥ ಸಂದರ್ಭ ಹಿಂದಿತ್ತ. ಇವತ್ತಿನ ಫೋಟೋ ಐತಿಲ್ಲ ಅಂತ ಹೇಳಿ ಕೇಳ್ತಕ್ಕಂಥ ಸಂದರ್ಭ ಬಂದಿರ್ತಕ್ಕಂಥ ಸಮಯದೊಳಗ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ನೀವು ಹೋಗಿರ್ತಕ್ಕಂಥವ್ರು ನಿಮ್ಮ ಅತ್ತೆ ಮಾವನನ್ನ ತಂದೆ ತಾಯಿಯ ಸ್ವರೂಪದೊಳಗ ನೋಡ್ಕೊಂಡು ಹೋಗಪ್ಪ ಅಂತ ಹೇಳಂತಂದ್ರ ಈ ಮನೆಗೆ ಬಂದಿದ್ದಕ್ಕೂ ಕೂಡ ಸಾರ್ಥ ಆಗ್ತೈತಿ ಅಂತಕ್ಕಂಥ ಮಾತನ್ನ ಕನ್ಯಾಮಣಿಗೆ ಹೇಳ್ಬೇಕಾಗತ್ತೆ. ಅವ್ರು ವರ ತಿಳ್ಕೊಂಡ ಅವರು ಬಂದಿರ್ತಕ್ಕಂಥವ್ರು ನಮ್ಮ ಮನೆಗೆ ದಾಸಿ ಅಂತ ಹೇಳಿ ತಿಳ್ಕೊಳಂಗಿಲ್ಲ. ನಿಮ್ಮ ಮನೆ ಬೆಳತಕ್ಕಂಥ ಮಹಾಲಕ್ಷ್ಮಿ ಬಂದಾಳ ಅಂತ ಹೇಳಿ ತಿಳ್ಕೊಂಡು ಆಕೆಯ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ರೂಪ ನೋಡಂಗಿಲ್ಲ. ಆದಾಗಿ ಕೂಡ ನಿಮ್ಮ ಆತ್ಮ ಸಾಕ್ಷಿಯಾಗಿ ಆಕೆಯನ್ನ ನನ್ನ ಮನೆ ಬೆಳತಕ್ಕಂಥ ಮಹಾಲಕ್ಷ್ಮಿ ಅದಾಳ ಅಂತಕ್ಕಂಥ ಮಾತನ್ನ ನೀವು ತಿಳ್ಕೊಂಡು ಆಕೆಯನ್ನ ಒಪ್ಕೊಂಡು ನಡ್ಕೊಂಡು ಹೋದಪ್ಪ ಅಂತ ಹೇಳಂತಂದ್ರ ನಿಮ್ಮ ಜೀವನ ಸಾರ್ಥೈತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ನೀವು ಊಟ ಮಾಡ್ದಂಗಾಗಿಲ್ಲ. ಅವ್ರು ಊಟ ಮಾಡಕತ್ತಾರ, ನಾವು ಊಟ ಮಾಡಕತ್ತಿಲ್ಲ, ಊಟ ಮಾಡ್ಬೇಕಂತೇಳಿ ಅಪೇಕ್ಷೆ ಆಗೈತಿ. ಅವರು ಹೋಗ್ಲಿ ಅಂತ ಹೇಳಿ ಜಗದ್ಗುರು ಅಪ್ಪಣೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಸೌಖ್ಯವಾಗಿ ವಿಶೇಷವಾಗಿರ್ತಕ್ಕಂಥ ಅಜ್ಜನ ಜಾತ್ರೆ ಮುಂದಿನ ವರ್ಷಕ್ಕ ಮಹಾರಥೋತ್ಸವ ನೂತನ ರಥೋತ್ಸವವನ್ನ ಮಾಡ್ಲಿಕ್ಕಲ್ಲ ನೀವೆಲ್ಲರೂ ಕೂಡ ಸಂಕಲ್ಪವನ್ನ ಕೊಟ್ಟಿದ್ದೀರಿ. ಆ ಸಂಕಲ್ಪ ಬೇಗನೆ 1 ವರ್ಷದೊಳಗಿನ ಸ್ಥಿತಿ ಆಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಗುರುಪಾದದಲ್ಲಿ ಬೇಡಿಕೊಂಡು ನಂತರ ನಿಮ್ಮೆಲ್ಲರ ಜೀವನ ಹಾಲು ಜೇನು ಸಕ್ಕರೆ ಬೆರೆಸಿದ ಹಾಗೆ ಅಮೃತಮಯವಾಗಿರಲಿ ಅಂತಕ್ಕಂಥ ಮಾತನ್ನ ಹೇಳ್ತದೆ. ತಮಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದದ ಪೂರ್ವಕವಾಗಿ ಆಯುಷ್ಯ ಆರೋಗ್ಯ ಕೀರ್ತಿ ಸದ್ಬುದ್ಧಿಯನ್ನು ಭಗವಂತ ಗುರುಮಾಂತ ಶಿವಯೋಗಿ ನಿಮ್ಮೆಲ್ಲರಿಗೂ ಕರುಣಿಸತಕ್ಕಂಥ ಮಾತನ್ನು ಹೇಳಿ ನನ್ನ ಆಶೀರ್ವಚನಕ್ಕೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೀನಿ. ಶುಭಂ ಸರ್ವೇ ಜನಃ ಸುಖಿನೋ ಭವಂತು.